ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ, ಸೊ ಇವತ್ತೊಂದು ಸೂಪರ್ ಆಗಿರೋ ಟಿಪ್ಸ್ನ ತೊಗೊಂಡು ಬಂದಿದ್ದೀನಿ. ಅದು ಏನಪ್ಪ ಅಂತ ಹೇಳಿದರೆ, ಇಲ್ಲಿ ನಮ್ಮ ಬೆಳ್ಳಿ ನಾವು ಯೂಸ್ ಮಾಡೇ ಮಾಡ್ತೀವಿ, ಓಕೆನಾ. ಸೊ ನಾವು ಬೆಳ್ಳಿ ಯೂಸ್ ಮಾಡಿದಾಗೆ ಕೆಲವೊಬ್ಬರು ತುಂಬಾ ಹೀಟ್ ಇರ್ತಾರೆ. ಸೊ ಹೀಟ್ ಇದ್ದಿರೋದ್ರಿಂದ ಒಂದು ವಾರದಲ್ಲೇ ಹೊಸ ಬೆಳ್ಳಿ ಆಭರಣಗಳೆಲ್ಲ ಕಪ್ಪಗಾಗ್ಬಿಡ್ತಾ ಇರುತ್ತೆ, ಓಕೆನಾ. ಸೊ ಇಲ್ಲಿ ನಾನಿಲ್ಲಿ ಪೀತಾಂಬರ್ ಪೌಡರ್ನ ತೋರಿಸ್ತಾ ಇದ್ದೀನಿ. ಇದು ಪೀತಾಂಬರ್ ಪೌಡರ್ ಹೌದು. ಇದನ್ನು ನಾನು ಮನೆಯಲ್ಲೇ ಮಾಡಿದ್ದೀನಿ. ಇದನ್ನು ನಾನು ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ, ಯಾವ ಥರ ಪೀತಾಂಬರ್ ಪೌಡರ್ನ ಮಾಡೋದು ಅಂತ ಹೇಳಿ. ಪ್ಲೀಸ್ ಹೋಗಿ ಚೆಕ್ ಮಾಡಿ. ತುಂಬಾ ಎಫೆಕ್ಟಿವ್ ಇದೆ ಅದಂತೂ. ತುಂಬ ಸೇಮ್ ಪೀತಾಂಬರಿ ಪೌಡರ್ ಎಷ್ಟು ಎಫೆಕ್ಟಿವ್ ಕೊಡುತ್ತೆ. ಸೊ ಪಾತ್ರೆ ಎಲ್ಲ ತೊಳೆಯೋದಕ್ಕೆ ಅಂತ ಹೇಳಿ ನಾವು ಮಾರ್ಕೆಟಿಂದ ಏನು ತೊಗೊಂಡು ಬಂದಿರ್ತೀವಿ ಅದಕ್ಕಿಂತ ಜಾಸ್ತಿನೇ ಎಫೆಕ್ಟಿವ್ ಕೊಡುತ್ತೆ ಅಂತಲೇ ಹೇಳ್ಬೋದು, ಓಕೆನಾ. ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾನು ಯಾವ ಥರ ಬೆಳ್ಳಿ ಮೇಲೆ ಪೀತಾಂಬರ್ ಪೌಡರ್ನ ಹಾಕ್ತಾ ಇದ್ದೀನಿ ಅಂತ ಹೇಳಿ. ಸೊ ನೀವು ಫಸ್ಟಿಗೆ ಇದೇ ಥರ ಮಾಡಿ ಒಂಚೂರು ನೀರನ್ನ ಹಾಕಿ. ನೀರು ತುಂಬಾ ಹಾಕಕ್ಕೆ ಹೋಗ್ಬೇಡಿ, ಅದೊಂದು ಸ್ವಲ್ಪ ಗಟ್ಟಿ ಇರಬೇಕು. ಪೀತಾಂಬರ್ ಪೌಡರ್ ಎಲ್ಲ ಅಂಟ್ಕೊಂಡಿರಬೇಕು ನಮ್ಮ ಚೈನಿಗೆಲ್ಲ, ಓಕೆನಾ. ಚೈನ್ ಅಂತ ಅಲ್ಲ, ನೀವು ಬೆಳ್ಳಿ ಯಾವುದಾದ್ರೂ ಆಭರಣ ನೀವು ಯೂಸ್ ಮಾಡಿ. ಸೊ ಇದೇ ಥರ ನೀವು ಮಾಡ್ಕೋಬೋದು. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಇದನ್ನು ಒಂದು 5 ರಿಂದ 10 ನಿಮಿಷದವರೆಗೂ ಬಿಟ್ಬಿಟ್ಟಿದ್ದೀನಿ, ಓಕೆನಾ. ಬಿಟ್ಟಾದಮೇಲೆ ಇದನ್ನು ನಾನು ಚೆನ್ನಾಗಿ ಈ ಥರ ಒಂದು ವೇಸ್ಟ್ ಬ್ರಷ್ ಎಲ್ಲ ನಾವು ಯೂಸ್ ಮಾಡ್ತಾ ಇರ್ತೀವಲ್ವ, ಅದನ್ನು ನೀವು ಬಿಸಾಕಕ್ಕೆ ಹೋಗಬೇಡಿ. ತುಂಬಾ ಯೂಸ್ಫುಲ್ ಇದೆ ಅದರಿಂದ. ಸೊ ಈ ಥರ ಎಲ್ಲ ನಾವು ಕ್ಲೀನಿಂಗ್ ಮಾಡೋದಕ್ಕೆಲ್ಲ ಬಳಸ್ಕೋಬೋದು, ಅದು ಈಸಿಯಾಗಿ ಕ್ಲೀನ್ ಆಗಿಬಿಡುತ್ತೆ, ಓಕೆನಾ. ಸೊ ಇಲ್ಲಿ ನಾನು ಚೈನ್ನ ಚೆನ್ನಾಗಿ ಅದನ್ನು ಬ್ರಷ್ ಮಾಡ್ತಾ ಇದ್ದೀನಿ. ಸೊ ಈ ಥರ ನೀವು ಕರೆಕ್ಟಾಗಿ ಒಂದು ಸ್ವಲ್ಪ ಟೈಮ್ ತೊಗೊಂಡು ಬ್ರಷ್ ಮಾಡಬೇಕು. ಯಾಕಪ್ಪ ಅಂತ ಹೇಳಿದ್ನಂದರೆ, ನಮ್ಮ ಬೆಳ್ಳಿಯಲ್ಲೆಲ್ಲ ತುಂಬ ಹೊಲಸೆಲ್ಲ ಕುಂತ್ಬಿಡುತ್ತೆ, ಕಪ್ಪೆಲ್ಲ ಆಗಿಬಿಟ್ಟಿರುತ್ತಲ್ವ. ಆ್ಯಂಡ್ ಬೇಗ ಅದು ನಾವು ಹಿಂಗೆ ಅಷ್ಟೇ ಮೇಲಿಂದ ಮೇಲೆ ತಿಕ್ಬಿಟ್ರೆ ತುಂಬ ಹೊಲಸೆಲ್ಲ ಅದ್ರದ್ದು ಬರಲ್ಲ. ನಾವು ಚೆನ್ನಾಗಿ ಅದನ್ನು ಬ್ರಷ್ ಮಾಡಿ ಚೆನ್ನಾಗಿ ನಾವು ಅದನ್ನು ಬ್ರಷ್ ಮಾಡಿದರೆ ಅದ್ರ ಒಳಗಡೆ ಇರೋ ಡರ್ಟ್ ಎಲ್ಲ ತುಂಬಾ ಹೊರಗಡೆ ಬರುತ್ತೆ. ನಾನು ಪೀತಾಂಬರಿ ಪೌಡರ್ ಹಾಕಿದಾಗ ಯಾವ ಕಲರ್ ಇತ್ತು, ಇವಾಗ ನೀವು ಯಾವ ಕಲರ್ ಆಗಿದೆ ಅಂತ ನೋಡ್ತಾ ಇರ್ಬೋದು. ಸೊ ಇವಾಗ ನೋಡ್ತಾ ಇರ್ಬೋದು, ಇಲ್ಲಿ ನಾನು ಒಂದು 5 ನಿಮಿಷದವರೆಗೂ ಚೆನ್ನಾಗಿ ಬ್ರಷ್ ಮಾಡಿದೆ. ಬರೀ ಪೀತಾಂಬರ್ ಪೌಡರಿಂದ ನಾವು ತಾಮ್ರದ ಪಾತ್ರೆ ಅಲ್ಲದೆ ಬೆಳ್ಳಿ ಪಾತ್ರೆ ಕೂಡ ನಾವು ಕ್ಲೀನ್ ಮಾಡ್ಕೋಬೋದು, ಓಕೆನಾ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಒಂದೇ ವಾಶ್ಗೆ ಯಾವ ಥರ ಅದು ಡರ್ಟ್ ಎಲ್ಲ ಹೋಗ್ಬಿಡ್ತು ಬೆಳ್ಳಿದು ಅಂತ ಹೇಳಿ. ಸೊ ಓಕೆನಾ. ಸೊ ಈ ಥರ ಮಾಡಿ ಆದಮೇಲೆ ನೀವು ನೆಕ್ಸ್ಟ್ ಇನ್ನೊಂದು ಹೇಳ್ಕೊಡ್ತೀನಿ ನಾನು. ಇದಾದಮೇಲೆ ನೀವು ಇಮಿಡಿಯೇಟ್ಲಿ ಅದನ್ನು ಕೂಡ ಮಾಡಬೇಕು. ಅದನ್ನಂತೂ ನೀವು ಮಾಡಿದ ತಕ್ಷಣ ನಿಮ್ಮ ಬೆಳ್ಳಿ ಅಂತೂ ಹೊಸದಾಗಿಯೇ ಕಾಣುತ್ತೆ. ಇವಾಗ ನಾವು ಏನು ಮಾಡಿಬಿಡ್ತೀವಿ, ಬೆಳ್ಳಿ ಎಲ್ಲ ಕಪ್ಪಾದಮೇಲೆ ಹೊರಗಡೆ ಎಲ್ಲ ಶಾಪಿಗೆಲ್ಲ ಹೋಗಿ, ಜ್ಯುವೆಲ್ರಿ ಶಾಪಿಗೆಲ್ಲ ಹೋಗಿ ಬೆಳ್ಳಿ ಎಲ್ಲ ಕ್ಲೀನ್ ಮಾಡಿಸ್ತೀವಿ. ತುಂಬಾ ರೇಟ್ ಹೇಳ್ತಾರೆ ಅವರು, ಓಕೆನಾ. ಸೊ ಈ ಥರ ನಾವು ಮನೇಲೇ ಯಾವ ಥರ ಕ್ಲೀನ್ ಮಾಡೋದು ಅಂತ ಹೇಳಿ, ಹೊರಗಡೆ ನಾವು ಕ್ಲೀನ್ ಮಾಡಿಸ್ದಂಗೆ ಆಮೇಲೆ ಅವ್ರು ಏನು ಮಾಡಿಬಿಡ್ತಾರೆ, ಕ್ಲೀನ್ ಮಾಡೋವಾಗ ಒಂದು ಸ್ವಲ್ಪ ಬೆಳ್ಳಿ ಎಲ್ಲ ಕರಗಿಸಿ ಅವರು ತೆಕ್ಕೊಂಡು ಬಿಡ್ತಾರೆ ಫ್ರೆಂಡ್ಸ್. ಸೊ ಈ ಥರ ಎಲ್ಲ ಮಾಡ್ತಾರೆ ಶಾಪ್ದವರೆಲ್ಲ. ಸೊ ನಾವು ನಮ್ಮ ಬೆಳ್ಳಿ ಕರಗದೆ ನಾವು ಯಾವ ಥರ ಮನೆಯಲ್ಲೇ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಲಾಸ್ಟ್ ವೀಡಿಯೋನೂ ಹಾಕಿದ್ದೆ. ತುಂಬಾ ಅದಕ್ಕೆ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ರಿ. ಅದಕ್ಕೆ ಈ ವಿಡಿಯೋನೂ ಅದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವಾಗ ನಾನು ಮನೆಯಲ್ಲಿ ಕೋಲ್ಗೇಟ್ ಅಂತೂ ಎಲ್ಲರೂ ಯೂಸ್ ಮಾಡೇ ಮಾಡ್ತೀವಲ್ವ. ಸೊ ಕೋಲ್ಗೇಟ್ನ ನಾವು ಒಂದು ಸ್ವಲ್ಪ ಚೈನಿಗೆಲ್ಲ ಹಚ್ಚಿ, ನಮ್ಮ ಬೆಳ್ಳಿ ಆಭರಣ ಏನೆಲ್ಲ ಇದೆ ಸೊ ಅದಕ್ಕೆಲ್ಲ ಹಚ್ಚಿ ಈ ಥರ ನಾವು ಚೆನ್ನಾಗಿ ವಾಶ್ ಮಾಡೋದ್ರಿಂದನೂ ಕೂಡ ಮಿಕ್ಕಿರೋ ಡರ್ಟ್ ಎಲ್ಲ ಏನಿರುತ್ತಲ್ವ, ಸೊ ಅದನ್ನು ಕೂಡ ಹೊರಗಡೆ ಬರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಡರ್ಟ್ ಹೊರಗಡೆ ಬರ್ತಾ ಇದೆ ಅಂತ ಹೇಳಿ. ಆ್ಯಂಡ್ ನೀವು ಫಸ್ಟಿಗೆ ನಾನು ಚೈನ್ ತೋರಿಸಿರೋ ವಿಡಿಯೋನ ಕ್ಲಿಪ್ನ ನೋಡಿ, ಆ್ಯಂಡ್ ಎಂಡಿಗೆ ನಾನು ತೋರಿಸಿರೋ ವಿಡಿಯೋ ಕ್ಲಿಪ್ನ ನೋಡಿ, ನಿಮಗೆ ಗೊತ್ತಾಗುತ್ತೆ ಅಜಗಜಾಂತರ ವ್ಯತ್ಯಾಸ ಅಂತಲೇ ಹೇಳ್ಬೋದು. ಸೊ ಒನ್ ಟೈಮ್ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಇನ್ನೂ ಸುಮಾರಷ್ಟು ಟೈಪ್ ನಾನು ಬೆಳ್ಳಿನೆಲ್ಲ ಕ್ಲೀನ್ ಮಾಡ್ತೀನಿ, ಅದನ್ನು ನಾನು ಡೆಫಿನೆಟ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಬಟ್ ಈ ವಿಡಿಯೋನೂ ಕೂಡ ನೀವು ತುಂಬಾ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಸೊ ಇದೇ ಥರ ವೀಡಿಯೋಸ್ನ ನಾನು ತೊಗೊಂಡು ಬರ್ತಾ ಇರ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮತ್ತು ಯಾವ ಥರ ಎಲ್ಲ ನಿಮಗೆ ವಿಡಿಯೋ ಬೇಕು ಅನ್ನೋದನ್ನು ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾನು ಫ್ಲ್ಯಾಶ್ ಆನ್ ಮಾಡಿದ್ದಕ್ಕೆ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ ನಿಮಗೆ, ಬಟ್ ರಿಯಲಿ ತುಂಬ ಅಂದರೆ ತುಂಬಾ ವೈಟ್ ಆಗಿತ್ತು, ತುಂಬ ಹೊಸತ್ರಂತಲೇ ಇತ್ತು. ಸೊ ನಾವು ಯಾವುದೇ ಕೆಮಿಕಲ್ ಹಾಕದೆ
ಬೆಳ್ಳಿನ ಕರಗಿಸ್ದೆ ಬಿಸಿನೀರಲ್ಲಿ. ಸೊ ಯಾವ ಥರ ನಾವು ಮನೆಯಲ್ಲಿ ಕ್ಲೀನ್ ಮಾಡ್ಕೊಳ್ಳೋದಂತ ತೋರಿಸ್ಕೊಟ್ಟಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ಇನ್ನೂ ಸೂಪರ್ ಆಗಿರೋ ಟಿಪ್ಸ್ನ ನಾನು ತೊಗೊಂಡು ಬರ್ತೀನಿ ಅಂತ ಹೇಳ್ತಾ, ಸೊ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಗಿ ಬರ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್. ಲಾಟ್ಸ್ ಆಫ್ ಲವ್.